ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಫಾಲೋವರ್ಸ್ ನ ಫಾಸ್ಟ್ ಆಗಿ ಬೆಳೆಸ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಕಸ್ಟಮರ್ಸ್ ನಿಮ್ಮ ಪೋಸ್ಟ್ ಮೇಲೆ ಏನಾದ್ರು ಕಮೆಂಟ್ ಮಾಡಿದಾಗ ಅವ್ರಿಗೆ ಆಟೋ ಡಿ ಎಂ ಮಾಡೋದಾಗಿರ್ಬೋದು. ಇದ್ರ ಮೂಲಕ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಸ್ಟ್ ಆಗಿ ಗ್ರೋತ್ ನ ಕಾಣ್ತೀರಾ. ಪ್ಲಸ್ ನಿಮ್ಮ ಬಿಸ್ನೆಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಮಲಗ್ದಾಗ್ಲೂ ಕೂಡ ನಿಮ್ಮ ಕಸ್ಟಮರ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಯಾರಾದ್ರೂ ಇದ್ರೆ ಡೆಫಿನೆಟ್ಲಿ ಮ್ಯಾನ್ಯುಯಲ್ ಎಂಪ್ಲಾಯೀಸ್ ಅಂತೂ ಈ ಕೆಲಸ ಮಾಡಲ್ಲ. ಯಾಕಂದ್ರೆ ನೀವು ಮಲಗಿದಾಗ ಅವರು ಮಲಗಿರ್ತಾರೆ. ಸೊ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನನ್ನ ಹಿಂದಿನ ವಿಡಿಯೋದಲ್ಲಿ ಮಾರ್ಕೆಟಿಂಗ್ ಆಟೋಮೇಷನ್ಗೋಸ್ಕರ ಒಂದು ವಿಡಿಯೋನ ಮಾಡಿರ್ತಿದೆ. ಸೂಪರ್ ಪ್ರೊಫೈಲ್ ಅನ್ನೋ ಒಂದು ಟೂಲ್ ನ ಬಳಸಿ ನೀವು ಯಾವ ತರ ಆಟೋ ಡಿಎಮ್ಸ್ ನ ಸೆಟ್ ಮಾಡಬಹುದು, ಯಾವ ತರ ಮಧ್ಯರಾತ್ರಿ ಕೂಡ ನಿಮ್ಮ ಒಂದು ಸರ್ವಿಸ್ ಮೇಲೆ ಯಾರಾದ್ರೂ ಎನ್ಕ್ವೈರಿ ಕಳಿಸಿದಾಗ ಅವ್ರಿಗೆ ಹೇಗೆ ಮಾಹಿತಿ ಕಳಿಸ್ಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೆ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಅದ್ರ ಲಿಂಕ್ ಇದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಆಟೋ ಡಿ ಎಂ ಫೀಚರ್ ನ ಹೇಗೆ ಸೆಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಆಟೋ ಡಿ ಎಂ ಫೀಚರ್ ಅಂದ್ರೆ ಏನು? ಬೇಸಿಕಲಿ ನಾವ್ ಯಾವ್ದಾದ್ರು ಒಂದು ಪೋಸ್ಟ್ ಮಾಡ್ತೀವಿ ಅಥವಾ ರೀಲ್ ಹಾಕ್ತಿವಿ. ಹಾಕಿದಾಗ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಜನ ಅದಕ್ಕೆ ಎನ್ಕ್ವೈರಿ ಮಾಡ್ತಾರೆ, ಐ ನೀಡ್ ಮೋರ್ ಇನ್ಫಾರ್ಮೇಶನ್ ಆನ್ ದಿಸ್, ಅಥವಾ ನನಗೆ ಹೆಚ್ಚಿನ ಮಾಹಿತಿ ಬೇಕು, ಈ ತರ ಏನಾದ್ರು ಕೇಳ್ತಾರೆ. ಕೇಳಿದಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ರೆಸ್ಪಾನ್ಸ್ ಹೋಗ್ಬೇಕು. ಯಾವಾಗ ಕಸ್ಟಮರ್ ಜರ್ನಿ ಸ್ಮೂತ್ ಆಗುತ್ತೆ ಅವಾಗ ಆಟೋಮೆಟಿಕಲಿ ಬಿಸ್ನೆಸ್ ಕೂಡ ಬೆಳೆಯುತ್ತೆ. ನೀವು ಕೂಡ ಒಂದು ಬ್ರ್ಯಾಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಕಾಣಿಸೋದಕ್ಕೆ ಶುರು ಆಗ್ತದೆ, ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ಈ ಒಂದು ಫೀಚರ್ ನ ಹೇಗೆ ಸೆಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಕೊನೆವರೆಗೂ ನೋಡಿ. ಇನ್ನುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ವೀರೇಶ್ ಬಸವರಾಜ್, ಲರ್ನರ್ಸ್ ಹೌಸ್ ಇಂದ ಮಾರ್ಕೆಟಿಂಗ್ ಆಟೋಮೇಷನ್ ಸೀರೀಸ್ ನ ಮತ್ತೊಂದು ವಿಡಿಯೋ ನಿಮ್ ಮುಂದೆ ತಗೊಂಡ್ ಬರ್ತಾ ಇದೆ. ಸೂಪರ್ ಪ್ರೊಫೈಲ್ ಅಕೌಂಟ್ ನ ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ನೀವು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇದು ನಿಮ್ಮ ಡ್ಯಾಶ್ ಬೋರ್ಡ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವರ್ಕಿಂಗ್ ಸ್ಪೇಸ್ ನಿಮಗೆ ಕಾಣಿಸುತ್ತೆ. ಈಗ ಆಟೋ ಡಿ ಎಂ ಫೀಚರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ನಾನು ಇಲ್ಲಿ ಆಟೋ ಡಿ ಎಂ ಫೀಚರ್ ಗೆ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಂತ ಅಕೌಂಟ್ ಅಲ್ಲಿ ಈ ಫೀಚರ್ ಕಾಣಿಸ್ತಾ ಇಲ್ಲ ಅಂದ್ರೆ ಪೂರ್ತಿ ಕೆಳಗಡೆ ಎಕ್ಸ್ಪ್ಲೋರ್ ಆಲ್ ಆಪ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದು ಆಫ್ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಅವಾಗ ಇದು ಡೈರೆಕ್ಟ್ ಆಗಿ ಇಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ ಮುಂದೆ ಈ ತರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಡಿ ಎಂ ಸೆಂಟ್ ಇಲ್ಲಿವರೆಗೂ ನಾನು ಸೆಟ್ ಮಾಡಿದಾಗಿನಿಂದ 276 ಆಟೋ ಡಿ ಎಮ್ಸ್ ಹೋಗ್ಬಿಟ್ಟಿದೆ. ಓಕೆ, ಅದರಿಂದ ಸಾಕಷ್ಟು ನನಗೆ ಎಂಗೇಜ್ಮೆಂಟ್ ಬರ್ತಾ ಇದೆ, ಲೀಡ್ಸ್ ಕೂಡ ಜನರೇಟ್ ಆಗ್ತಾ ಇದೆ. ಆಮೇಲೆ ಬೇರೆ ಬೇರೆ ಪೋಸ್ಟ್ ಗಳ ಮೇಲೆ ಬೇರೆ ಬೇರೆ ತರ ಡಿ ಎಮ್ಸ್ ಗಳನ್ನ ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವಾಗ ನೀವು ಕೂಡ ಈ ತರ ಒಂದು ಆಟೋ ಡಿ ಎಂ ನ ಸೆಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ರಿಯೇಟ್ ಆಟೋಮೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಟ್ರಿಗರ್ ಆಟೋ ಡಿ ಎಂ ವೆನ್ ಸಮ್ಒನ್ ಕಮೆಂಟ್ಸ್ ಆನ್ ಯೋರ್ ಪೋಸ್ಟ್ ಆರ್ ರೀಲ್. ಅಂದ್ರೆ ಯಾರಾದ್ರೂ ನಿಮ್ಮ ಪೋಸ್ಟ್ ಮೇಲೆ ಕಮೆಂಟ್ ಮಾಡಿದಾಗ ಅಥವಾ ನಿಮಗೆ ಡಿ ಎಂ ಮಾಡಿದಾಗ ಅವ್ರಿಗೆ ಈ ಡಿ ಎಂ ಮೆಸೇಜ್ ಹೋಗ್ಬೇಕು. ಸೆನ್ಸ್ ಯುವರ್ ಡಿ ಎಂ, ನಿಮಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದಾಗ ಅವ್ರಿಗೆ ಮೆಸೇಜ್ ಹೋಗ್ಬೇಕು. ಅಥವಾ ರಿಪ್ಲೈಸ್ ಟು ಯುವರ್ ಸ್ಟೋರಿ, ನೀವು ಸ್ಟೋರಿ ಹಾಕಿರ್ತೀರಾ ಅದಕ್ಕೆ ರಿಪ್ಲೈ ಮಾಡಿದಾಗ ಒಂದು ಆಟೋ ಡಿ ಎಂ ಹೋಗ್ಬೇಕು. ಕಮೆಂಟ್ಸ್ ಆನ್ ಯುವರ್ ಲೈವ್, ನೀವು ಲೈವ್ ಸೆಷನ್ ತಗೋತಾ ಇದ್ದೀರಾ, ಆ ಸೆಷನ್ ಅಲ್ಲಿ ಏನಾದ್ರು ಕಮೆಂಟ್ ಮಾಡಿದ್ರೆ ಅವ್ರಿಗೊಂದು ಆಟೋ ಡಿ ಎಂ. ಈ ತರ ಆಪ್ಷನ್ಸ್ ಇದೆ. ಲೆಟ್ ಅಸ್ ಸೇ ದ ಫಸ್ಟ್ ಒನ್, ಕಮೆಂಟ್ಸ್ ಆನ್ ಯುವರ್ ಪೋಸ್ಟ್ ಆರ್ ರೀಲ್. ಮೋಸ್ಟ್ ಕಾಮನ್ಲಿ ಯೂಸ್ ಫೀಚರ್ ಇದೆ ಇದು. ದೊಡ್ಡ ದೊಡ್ಡ ಕ್ರಿಯೇಟರ್ ಗಳು ಕೂಡ ಇವತ್ತಿನ ಡೇಟ್ ಅಲ್ಲಿ ಈ ತರದ ಒಂದು ಫೀಚರ್ ನ ಬಳಸಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ನ ಗೇನ್ ಮಾಡ್ತಾ ಇದ್ದಾರೆ, ತಮ್ಮ ಬಿಸ್ನೆಸ್ ಗ್ರೋ ಮಾಡ್ತಾ ಇದ್ದಾರೆ. ಕಮೆಂಟ್ಸ್ ಆನ್ ಯುವರ್ ಪೋಸ್ಟ್ ಆರ್ ರೀಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೆಸಿಫಿಕ್ ಪೋಸ್ಟ್ ಆರ್ ರೀಲ್ ಅಂತ ಇದೆ, ಎನಿ ಪೋಸ್ಟ್ ಆರ್ ರೀಲ್ ಅಂತ ಇದೆ, ನೆಕ್ಸ್ಟ್ ಪೋಸ್ಟ್ ಆರ್ ರೀಲ್ ಅಂತ ಇದೆ. 3 ಆಪ್ಷನ್ಸ್ ಇದೆ. ಆದ್ರೆ ನಿಮಗೆ ಈ ಆಪ್ಷನ್ಸ್ ಗಳನ್ನ ಬಳಸ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಪೇಯ್ಡ್ ಅಕೌಂಟ್ ಇರಬೇಕು. ಓಕೆ, ನಿಮ್ಮ ಬಿಸ್ನೆಸ್ ಬೆಳೆಯುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ಇದರಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ಬರ್ತಿದೆ. ಯಾಕಂದ್ರೆ ಒಂದು ತಿಂಗಳಿಗೆ ಕೇವಲ 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಫ್ರೀ ನಲ್ಲೂ ಕೂಡ ನೀವು 3 ಕಮೆಂಟ್ ಗಳನ್ನ ಮಾಡ್ಕೋಬಹುದು. ಆದ್ರೆ ಬಿಸ್ನೆಸ್ ಬೆಳೆಯುತ್ತೆ ಅನ್ನೋದಾದ್ರೆ 500 rupees ಇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನಗನ್ಸುತ್ತೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರುವಂತ ನಮ್ಮ ಅಫಿಲಿಯೇಟ್ ಲಿಂಕ್ ಇಂದ ನೀವು ಏನಾದ್ರು ಪರ್ಚೇಸ್ ಮಾಡಿದ್ರೆ 80% ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಯು ಕ್ಯಾನ್ ಗ್ರಾಬ್ ಇಟ್ ಅಟ್ ಓನ್ಲಿ 99 rupees. ಈಗ ನಿಮ್ಮ ಹತ್ರ ಫ್ರೀ ಅಕೌಂಟ್ ಇದ್ರೆ ಸ್ಪೆಸಿಫಿಕ್ ಪೋಸ್ಟ್ ಆರ್ ರೀಲ್ ಅಂತ ತಗೊಳ್ಳಿ. ಇದನ್ನ ತಗೊಂಡಾಗ ನೀವು ಯಾವ್ದಾದ್ರು ಒಂದು ರೀಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅನ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಶುಡ್ ಇನ್ಕ್ಲೂಡ್ ಎನಿ ಆಫ್ ದೀಸ್, ಯಾವ್ದಾದ್ರು ಒಂದು ಕೀವರ್ಡ್ ನ ಕೊಡಿ. ಫಾರ್ ಎಕ್ಸಾಂಪಲ್ ಮನಿ ಅಂತ ಟೈಪ್ ಮಾಡಿ. ನೀವು ಮನಿ ಅಂತ ಟೈಪ್ ಮಾಡಿ ಆಡ್ ಅಂತ ಕೊಡಿ. ಅಂದ್ರೆ ಇವಾಗ ನನ್ನ ಕೀವರ್ಡ್ ಪ್ರಕಾರ ನಾನು ಮನಿ ಅಂತ ಹಾಕಿದೆ. ಯಾರಿಗೆ ಆನ್ಲೈನ್ ಅಲ್ಲಿ ದುಡ್ಡು ಮಾಡೋದಕ್ಕೆ ಆಸೆ ಇರುತ್ತೋ ಅವ್ರು ಈ ವಿಡಿಯೋ ಕೆಳಗಡೆ ಮನಿ ಅಂತ ಟೈಪ್ ಮಾಡಿದಾಗ ನನ್ನ ಕಡೆಯಿಂದ ನಾನು ಒನ್ ಅಪಾಯಿಂಟ್ಮೆಂಟ್ 2500 rupees ವರ್ತ್ ಒನ್ ಅಪಾಯಿಂಟ್ಮೆಂಟ್ ನಾನು ಫ್ರೀ ಆಗಿ ಕೊಡ್ತೀನಿ, ಆ ಕನ್ಸಲ್ಟೇಷನ್ ಫ್ರೀ ಆಗಿ ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮನಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದ್ಮೇಲೆ ಇಲ್ಲಿ ಆಟೋ ರಿಪ್ಲೈ ಟು ಕಮೆಂಟ್ಸ್ ಆನ್ ದ ಪೋಸ್ಟ್ ಅಂತ ಇದೆ. ಇವಾಗ ಕಮೆಂಟ್ ಬಂದಿರುತ್ತಲ್ಲ,
ಆ ಕಮೆಂಟ್ಗೆ ಆಟೋಮೆಟಿಕ್ ಆಗಿ ರಿಪ್ಲೈ ಹೋಗ್ಬಿಟ್ರೆ ಅಲ್ಲೇ ರಿಪ್ಲೈ ಹೋಗೋದ್ ಬೇರೆ, DM ಅಲ್ಲಿ ಒಂದು ರಿಪ್ಲೈ ಹೋಗೋದ್ ಬೇರೆ, ಮೆಸೇಜ್ ಹೋಗೋದ್ ಬೇರೆ. ಒಂದು ಕಮೆಂಟ್ ಬಂತು, ಅದಕ್ಕೆ ನಿಮ್ ರಿಪ್ಲೈ ಹೋಯ್ತು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಏನ್ ಮಾಡುತ್ತೆ ಅಂದ್ರೆ ಇದನ್ನ 2 ಕಮೆಂಟ್ ಆಗಿ ತಗೊಳುತ್ತೆ. ಸೊ 10 ಕಮೆಂಟ್ ಬಂದ್ರೆ ನಿಮ್ದು 10 ರಿಪ್ಲೈ ಹೋದಾಗ 20 ಕಮೆಂಟ್ ಆಗುತ್ತೆ. ಸೊ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ತೋರಿಸುತ್ತೆ. ಸೊ ಇಟ್ ಈಸ್ ಅ ಗುಡ್ ಐಡಿಯಾ ಟು ಆಕ್ಟಿವೇಟ್ ದಿಸ್. ಓಕೆ, ಇಲ್ಲಿ ಥ್ಯಾಂಕ್ಸ್ ಪ್ಲೀಸ್ CDM. ಇಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಕನ್ನಡದಲ್ಲಿ ಏನಾದ್ರು ಹಾಕ್ಬೇಕಂದ್ರೆ ನೀವು ಕನ್ನಡದಲ್ಲಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನ್ ಮಾಡ್ತೀನಿ, ಗೂಗಲ್ ಟ್ರಾನ್ಸ್ಲೇಟರ್ ಓಪನ್ ಮಾಡ್ಬೋದು, ಇಂಗ್ಲಿಷ್ ಟು ಕನ್ನಡ. ಕಂಗ್ರ್ಯಾಚುಲೇಷನ್ಸ್. Check your inbox. I have sent you a link to book your free consultation. Call with me. ಅಭಿನಂದನೆಗಳು. ನಿಮ್ಮ ಇನ್ಬಾಕ್ಸ್ ಪರಿಶೀಲಿಸಿ. ನನ್ನೊಂದಿಗೆ ನಿಮ್ಮ ಉಚಿತ ಸಮಾಲೋಚನೆ ಕರೆಯನ್ನು ಬುಕ್ ಮಾಡಲು ನಾನು ನಿಮಗೆ ಲಿಂಕ್ ಕಳುಹಿಸಿದ್ದೇನೆ. ಇವಾಗ ಇದನ್ನೇ ಕಾಪಿ ಮಾಡ್ಕೊತೀನಿ ಅಂಡ್ ಐ ಗೋ ಹಿಯರ್. ಇಲ್ಲಿ 140 ಕ್ಯಾರೆಕ್ಟರ್ಸ್ಗಳು ಮಾತ್ರ ಬರುತ್ತೆ, ಅದು ಗಮನದಲ್ಲಿರ್ಬೇಕು. ಓಕೆ, ಪೂರ್ತಿ ಕವರ್ ಆಯ್ತು. ನಾನು ಹಾಕಿರೋದು ಯಾವುದು ಕಟ್ ಆಗಲಿಲ್ಲ ಇಲ್ಲಿ. ಓಕೆ, ಎರಡನೇದು ಕಮೆಂಟ್ ರೆಸ್ಪಾನ್ಸ್ 2 ಇದಿದೆ. 3 ನೈಸ್ ಚೆಕ್ ಯುವರ್ DMs. ಈ ತರ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ನನಗೆ ಇವಾಗ ಸದ್ಯಕ್ಕೆ ಕಮೆಂಟ್ ರೆಸ್ಪಾನ್ಸ್ ಒಂದೇ ಸಾಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಒಂದ್ಸಲ ನೀವು ಅದನ್ನ ಸೆಟ್ ಮಾಡಿ ಆದ್ಮೇಲೆ ಏನಾಗುತ್ತೆ, ಬಿಫೋರ್ ಯು ಸೆಂಡ್ ಯುವರ್ ಪ್ರೈಮರಿ DM, ಸೆಂಡ್ ದಮ್ DM ಆಸ್ಕಿಂಗ್ ಟು ಫಾಲೋ ಯು. ನಿಮ್ಮ ಫಾಲೋವರ್ಸ್ ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಅವ್ರು ನಿಮ್ಮನ್ನ ಫಾಲೋ ಮಾಡ್ಕೊಳ್ದೆ ಅವ್ರು ಏನಾದ್ರು DM ಮಾಡಿದ್ರೆ ಅವ್ರಿಗೆ ಲಿಂಕ್ ಹೋಗಲ್ಲ. ಅವಾಗ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ, ಹೇ ಐ ಆಮ್ ಗ್ಲಾಡ್ ಯು ಆರ್ ಹಿಯರ್, ಥ್ಯಾಂಕ್ಸ್ ಫಾರ್ ಸ್ಟಾಪಿಂಗ್ ಬೈ, ಟ್ಯಾಬ್ ಬಿಲೋ ಅಂಡ್ ಐ ವಿಲ್ ಸೆಂಡ್ ಯು ದ ಆಕ್ಸೆಸ್ ಇನ್ ಜಸ್ಟ್ ಮೂಮೆಂಟ್. ಸೆಂಡ್ ದ ಆಕ್ಸೆಸ್ ಅಂತ ಇದೆ. ಓಕೆ, ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ತಾರ ಅವ್ರು, ನಿಮಗೆ ಫಾಲೋ ಮಾಡಿರಲ್ಲ. ಅವಾಗ ನೀವೇನ್ ಮಾಡ್ಬೋದು, ಓಪ್ಸ್ ಲುಕ್ಸ್ ಲೈಕ್ ಯು ಹ್ಯಾವಂಟ್ ಫಾಲೋ ಮೀ ಯೆಟ್. ಇಟ್ ವುಡ್ ಮೀನ್ ಅ ಲಾಟ್ ಇಫ್ ಯು ಕುಡ್ ವಿಸಿಟ್ ಮೈ ಪ್ರೊಫೈಲ್ ಅಂಡ್ ಹಿಟ್ ದಟ್ ಫಾಲೋ ಬಟನ್. ಓಕೆ, ಮೊದಲು ನನ್ನ ಫಾಲೋ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಆಕ್ಸೆಸ್ ಸಿಗುತ್ತೆ. ಈ ತರ ಹೋಗುತ್ತೆ. ಓಕೆ, ಸೊ ವಿಸಿಟ್ ಪ್ರೊಫೈಲ್ ಅಂತ ಡೈರೆಕ್ಟ್ ಬಟನ್ ಹೋಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಐ ಆಮ್ ಫಾಲೋಯಿಂಗ್ ಅಂತ ಸುಮ್ನೆ ಕೊಟ್ರೆ ಅದು ತಗೊಳ್ಳಲ್ಲ. ಅವ್ರು ಫಾಲೋ ಮಾಡ್ಬೇಕು, ಆಮೇಲೆ ಬಂದಿಲ್ಲ ಐ ಆಮ್ ಫಾಲೋಯಿಂಗ್ ಅಂತ ಕೊಡ್ಬೇಕು, ಆವಾಗ ಅವ್ರಿಗೆ ಆಕ್ಸೆಸ್ ಸಿಗುತ್ತೆ. ಓಕೆ, ಅಂಡ್ ದೆನ್ ವಾಟ್ ಯು ಕ್ಯಾನ್ ಡೂ ಇಸ್, ಕೆಳಗಡೆ ಬಂದು ಟೆಕ್ಸ್ಟ್, ಇದರಲ್ಲಿ ಏನ್ ಕಳಿಸ್ಬೇಕು ಅನ್ಕೊಂಡಿದ್ರೆ ಟೆಕ್ಸ್ಟ್ ಅಂಡ್ ಬಟನ್, ಹೇ ದೇರ್ ಅಪ್ರಿಶಿಯೇಟ್ ಯುವರ್ ಕಮೆಂಟ್ ಆಸ್ ಪ್ರಾಮಿಸ್ಡ್, ಹಿಯರ್ ಇಸ್ ದ ಲಿಂಕ್ ಫಾರ್ ಯು. ಓಕೆ, ಇವಾಗ ನನಗೆ ಲಿಂಕ್ ಕೊಡ್ಬೇಕಾಗಿದೆ. ಒಂದು ಬಟನ್ ಆಡ್ ಮಾಡ್ಬೇಕು. ನನ್ ಒನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋಕೆ ಒಂದು ಲಿಂಕ್ ಕೊಡ್ಬೇಕು. ನಾನು ಇಲ್ಲಿ ಆಡ್ ಬಟನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಂಟೆಂಟ್ ಚೇಂಜ್ ಮಾಡ್ತೀನಿ, ಬುಕ್ ಯುವರ್ ಫ್ರೀ ಅಪಾಯಿಂಟ್ಮೆಂಟ್ ಅಂತ ಟೈಪ್ ಮಾಡಿ. ಆಮೇಲೆ ಆಡ್ ಲಿಂಕ್ ಏನಂತ ಇದೆ, ನನ್ನ ಕ್ಯಾಲೆಂಡರ್ ಲಿಂಕ್ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಸೂಪರ್ ಪ್ರೊಫೈಲ್ ಅಲ್ಲಿ ನೀವು ಒನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತ ಒಂದು ಕ್ಯಾಲೆಂಡರ್ ಲಿಂಕ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಜಸ್ಟ್ ಫಾರ್ ದ ಸೇಕ್ ಆಫ್ ರೆಫರೆನ್ಸ್. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಮೆಂಟ್ ಆನ್ ದಿಸ್ ಸ್ಪೆಸಿಫಿಕ್ ಪೋಸ್ಟ್, ವೆನ್ ಸಮನ್ ಕಮೆಂಟ್ಸ್ ಆನ್ ದಿಸ್ ಸ್ಪೆಸಿಫಿಕ್ ಪೋಸ್ಟ್, ಆವಾಗ ಮನಿ ಅಂತ ಕಮೆಂಟ್ ಮಾಡ್ತಾರೆ, ಅದನ್ನ ಆಸ್ ದಮ್ ಟು ಫಾಲೋ ಯು. ಅವಾಗ ಇದು ಹೋಗುತ್ತೆ, ನೀವೇನು ನನಗೆ ಫಾಲೋ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ, ನನ್ನನ್ನ ಫಾಲೋ ಮಾಡಿ ಅಂತ ಹೋಗುತ್ತೆ. ಲೀವ್ ಎ ರಿಪ್ಲೈ ಟು ದ ಕಮೆಂಟ್ಸ್ ಆನ್ ದ ಪೋಸ್ಟ್. ಈ ತರ ಎಲ್ಲ ಒಂದು ಆಟೋಮೇಶನ್ ಆಲ್ರೆಡಿ ಸೆಟ್ ಆಗ್ಬಿಡ್ತೀಗ. ಓಕೆ, ಬುಕ್ ಕೊನೆಗೆ ಒನ್ಸ್ ದೇ ಫಾಲೋ ಸೆಂಡ್ ದಮ್ ದ ಫಾಲೋಯಿಂಗ್ DM. ಯಾವಾಗ ಫಾಲೋ ಮಾಡ್ತಾರಲ್ಲ ಅವಾಗ ಈ DM ಹೋಗುತ್ತೆ, ಅವ್ರು ಅಲ್ಲಿವರೆಗೂ ಈ DM ಹೋಗಲ್ಲ. ಹೀಗೆ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮ ಫಾಲೋವರ್ಸ್ ಬೇಸ್ ಹೆಚ್ಚಾಗುತ್ತೆ, ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ, ನಿಮ್ಗೆ ಲೀಡ್ಸ್ ಜಾಸ್ತಿ ಬರುತ್ತೆ. ಅಂಡ್ ದೆನ್ ಯು ಕ್ಯಾನ್ ಡೈರೆಕ್ಟ್ಲಿ ಕ್ಲಿಕ್ ಆನ್ ಕನ್ಫರ್ಮ್. ಇವಾಗ ಆಟೋ DM ಅಪ್ಡೇಟೆಡ್ ಅಂತ ಇಲ್ಲಿ ಬಂತು. ಓಕೆ, ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳಲ್ಲಿ ಈಗ ನೀವು ನಿಮ್ಮ ಫಾಲೋವರ್ಸ್ ನ ಹೆಚ್ಚಿಸ್ಕೋಬಹುದು, ನಿಮ್ಮ ಆಟೋ DMs ಮೂಲಕ ನಿಮ್ಮ ಬಿಸ್ನೆಸ್ ನ ಕೂಡ ಗ್ರೋ ಮಾಡ್ಕೋಬಹುದು. ಹಾಗೆ ನೀವು ಲೈವ್ ಅಲ್ಲಿ ಇಲ್ಲದೆ ಇದ್ರೂ ಕೂಡ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ಬೇಕಾಗಿರುವಂತ ಎಲ್ಲಾ ಮಾಹಿತಿನ ನಿಮ್ ಬಿಸ್ನೆಸ್ ಬಗ್ಗೆ ನೀವು ಶೇರ್ ಮಾಡ್ಬೋದು. ಈ ಒಂದು ಟೂಲ್ ನ ಬಳಸಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದ್ರೆ ಮತ್ತು ಇದರಲ್ಲಿ ನಿಮ್ಗೆ ಯಾವುದೇ ತರಹದ ಹೆಲ್ಪ್ ಬೇಕಾಗಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಾವು ಸ್ವತಃ ನಿಮ್ ಜೊತೆ ಕನೆಕ್ಟ್ ಆಗಿ ನಿಮಗೆ ಈ ಟೂಲ್ ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಹಾಗೆ ನಿಮ್ಮ ಬಿಸ್ನೆಸ್ ಗಾಗಿ ಇದನ್ನ ಅಳವಡಿಸ್ಕೊಳ್ಳೋ ಮನಸ್ಸು ನಿಮಗಿದ್ರೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವತ್ತೇ ಸೂಪರ್ ಪ್ರೊಫೈಲ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ 99 ರೂಪೀಸ್ ಅಲ್ಲಿ ಸಿಗುತ್ತೆ. 500 ರೂಪೀಸ್ ಇದೆ, 80% ಡಿಸ್ಕೌಂಟ್ ಸಿಗ್ತದೆ. ಜಸ್ಟ್ 99 ರೂಪೀಸ್ಗೆ
ಇದು ನಿಮಗೆ ಒಂದು ತಿಂಗಳ ಮಟ್ಟಿಗೆ ಸಿಗ್ತಾ ಇದೆ. ಅಂದ್ರೆ ನೀವು ಹಾರ್ಡ್ಲಿ ಒಂದು ಸಲ ಬ್ರೇಕ್ಫಾಸ್ಟ್ ಹೋದ್ರು ಕೂಡ ಇದಕ್ಕಿಂತ ಹೆಚ್ಚು ಖರ್ಚು ಮಾಡ್ಬಿಡ್ತೀರಿ, ರೈಟ್? ಸೊ ನಿಮ್ ಬಿಸ್ನೆಸ್ ಇದರಿಂದ ಹೇಗೆ ಗ್ರೋ ಆಗುತ್ತೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ಆಲ್ ದ ಬೆಸ್ಟ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.